ನಿಮಗೆ ಈ ಒಂದು ಕಾರ್ನ ಬೈ ಮಾಡಬೇಕು ಅಂತ ಕನ್ವಿನ್ಸಿಂಗ್ ಹೇಗಾಯ್ತು ಸರ್? ಅಂದ್ರೆ ಈ ಒಂದು ವೆಹಿಕಲ್ದು ಮೇಂಟೆನೆನ್ಸ್ ಯಾವ ರೀತಿ ಇದೆ ಸರ್? ಸರ್ ಮೈಲೇಜ್ ಎಲ್ಲ ಓಕೆನಾ ಸರ್? ಮೈಲೇಜ್ ಚೆನ್ನಾಗಿ. ಸರ್ ಲಾಂಗ್ ಎಷ್ಟು ಹೋಗಿದ್ದೀರಾ ಈ ವೆಹಿಕಲ್ ಅಲ್ಲಿ? ಸರ್ ಲಾಂಗ್ ಅಂದ್ರೆ ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಹ್ಯುಂಡೈನ ಔರೋ ಗಾಡಿ ಏನಿದೆ ಅದರ ಒಂದು ಯೂಸರ್ ರಿವ್ಯೂ ವಿಡಿಯೋ ಮಾಡ್ತಾ ಇದೀವಿ. ಸೊ ಗೆಳೆಯರೆ, ಬನ್ನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿದೆ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೋಡ್ತಿರ್ಬೋದು, ಈ ಒಂದು ಗಾಡಿ ಈ ರೀತಿ ಇದೆ. ಸೊ ಒಳಗೆ ಏನು ಅಂತಂದ್ರೆ ನಾವು ಹೋಗಿ ಈ ಒಂದು ಡ್ರೈವರ್ನ ಮಾತಾಡಿಸಿ ಅವರ ಒಂದು ಅನುಭವನ ತಿಳ್ಕೊಳ್ಳೋಣ. ಸೊ ಗೆಳೆಯರೆ, ಏನು ಅಂತಂದ್ರೆ ನಾನಿವಾಗ ಈ ಒಂದು ಕಾರ್ ಒಳಗೆ ಕೂತಿದ್ದೀನಿ. ಸೊ ಈ ಒಂದು ಕಾರ್ನ ಓನರ್ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ. ಓಕೆ. ನಾವು ಸುಮಾರು ಒಂದು 2-3 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಿದ್ದೀರಾ ಸರ್? ನೀವು ಫಸ್ಟ್ ಇಂದಾನೇ ಇದೇ ಪ್ರೊಫೆಷನ್ ಇಲ್ಲ ಬೇರೆ ಪ್ರೊಫೆಷನ್ ಇಂದ ಡ್ರೈವಿಂಗ್ ಬಂದ್ರ ಸರ್? ಇಲ್ಲ ಸರ್, ನಮ್ದು ಹೋಟ್ಲು ಪ್ರೊಫೆಷನ್, ಅದರಿಂದ ಇಲ್ಲಿ ಬಂದಿಲ್ಲ. ಇಲ್ಲಿಗೆ ಬಂದಿದ್ದೀರಾ ಸರ್? ಆಕ್ಚುಲಿ ನೀವು ಇಟ್ಟಿರೋ ಈ ಒಂದು ವೆಹಿಕಲ್ ಏನಿದೆ ಇದು ಬಂದ್ಬಿಟ್ಟು ತುಂಬಾ ರೇರ್. ಹ್ಯುಂಡೈ ಇದು ಔರಾ ಅಲ್ವಾ ಸರ್? ಔರಾ. ಸೊ ಇದು ಪೆಟ್ರೋಲ್ ಸಿ ಎನ್ ಜಿನ ಸರ್? ಇದು ಸರ್ ಪೆಟ್ರೋಲ್ ವಿತ್ CNG. ಗಾಡಿ ಸ್ಟಾರ್ಟ್ ಆಗೋದು ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಓಕೆ. ರನ್ನಿಂಗ್ ಎಲ್ಲ CNG. ಸರ್ ನಿಮಗೆ ಈ ಒಂದು ಕಾರ್ನ ಬೈ ಮಾಡಬೇಕು ಅಂತ ಕನ್ವಿನ್ಸಿಂಗ್ ಹೇಗಾಯ್ತು ಸರ್? ಅಂದ್ರೆ ಈಗ ಆಪ್ಷನ್ ಇರ್ಲಿಲ್ಲ. ಈಗ ನಾವು ಕಾರು ಇದರಲ್ಲಿ ಬಂದು 2 ತಿಂಗಳು 3 ತಿಂಗಳು ವೈಟಿಂಗ್ ಇತ್ತು ಸುಜುಕಿ. ಇದು ಅರ್ಜೆಂಟಿಗೆ, ಯಾಕಂದ್ರೆ ಇದು ಜಾಸ್ತಿ ಸೇಲ್ ಆಗ್ತಾ ಇರ್ಲಿಲ್ಲ, ಅದರಿಂದ ಅರ್ಜೆಂಟಿಗೆ ಗಾಡಿ ಕೊಡ್ತಾ ಇದ್ರು. ಸರ್ ಡಿಸ್ಕೌಂಟ್ ಒಳ್ಳೆ ಸಿಗ್ತಾ ಅಂತ? ಡಿಸ್ಕೌಂಟ್ ಎಲ್ಲ ಏನಿಲ್ಲ, ಅಮೌಂಟ್ ಸೇಮ್ ಇದೆ, ಬಟ್ ಗಾಡಿ ಬೇಗ ಸಿಗುತ್ತೆ ಗಾಡಿ ಅಂತ. ಓಕೆ. ಇವಾಗ ಈ ಒಂದು ವೆಹಿಕಲ್ದು ಮೇಂಟೆನೆನ್ಸ್ ಯಾವ ರೀತಿ ಇದೆ ಸರ್? ಸರ್ ಮೇಂಟೆನೆನ್ಸ್ ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಈಗ ನಾವು ಮಾರುತಿ ಸುಜುಕಿ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಪ್ರಾಬ್ಲಮ್, ಏನಾದ್ರೂ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರೂ ಪಾರ್ಟ್ಸ್ಕೊಳ್ಳೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಮಾರುತಿ ಸುಜುಕಿ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸರ್ ಇದ್ರದ್ದು ಮೈಲೇಜ್ ಎಲ್ಲ ಓಕೆನಾ ಸರ್? ಮೈಲೇಜ್ ಚೆನ್ನಾಗಿ ಬರುತ್ತೆ. ಎಷ್ಟು ಬರುತ್ತೆ ಸರ್ ನಿಮಗೆ? ಸರ್ ನಮ್ಗೆ ಸಿಟಿ ಒಳಗಡೆ 24ವರೆಗೂ ಸಿಗುತ್ತೆ. ನಾನ್ ನೋಡ್ದಂಗೆ ಇದು 33ವರೆಗೂ ಮೈಲೇಜ್ ಕೊಟ್ಟಿದೆ. 33 ಸರ್ ನೀವು ಯಾವ್ದೆಲ್ಲ ಡ್ಯೂಟಿ ಮಾಡ್ತೀರಾ ಸರ್ ಇದರಲ್ಲಿ? ಸರ್ ನಾನು ಓಲಾ ಊಬರ್ ಅಲ್ಲಿ ಮತ್ತೆ ಟೂರಿಸ್ಟ್ ಹೋಗ್ತೀನಿ ಜಾಸ್ತಿ. ಸರ್ ಲಾಂಗ್ ಎಷ್ಟು ಹೋಗಿದ್ದೀರಾ ಈ ವೆಹಿಕಲ್ ಅಲ್ಲಿ? ಸರ್ ಲಾಂಗ್ ಅಂದ್ರೆ ಒಂದ್ ಸೈಡ್ಗೆ 700 ಕಿಲೋಮೀಟರ್ ವರೆಗೂ ಹೋಗಿದ್ದೀನಿ. ಒಂದ್ ಸೈಡ್ 1500 ವರೆಗೂ ಓಡಿಸಿದ್ದೀನಿ. ಅಂದ್ರೆ ಏನು ಅಂತಂದ್ರೆ 700 ಅಂದ್ರೆ ಬರೀ ಹೈವೇ ಕ್ಯಾಲ್ಕುಲೇಷನ್ ಮಾತ್ರ ಆಗಿರುತ್ತೆ, ಒಳಗಡೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ. ಅದು 1400 ಅಂದ್ರೆ ಒಂದು 100-200 ಒಳಗೆ ಓಡಾಡಿರ್ತೀವಿ. ಸರ್ ಹೇಗ್ ಅನ್ಸ್ತು ನಿಮಗೆ ಲಾಂಗ್ ರೈಡ್ ಹೋಗಿ ಬರುವಾಗ? ಚೆನ್ನಾಗಿದೆ. ಈಗ ಸೇಮ್ ಈಗ ಶಿಫ್ಟ್ ಅವಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಗಾಡಿ ಚೆನ್ನಾಗಿದೆ, ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಮತ್ತೆ ಅದಕ್ಕಿಂತ ಇದು ಒಂದ್ ಸ್ವಲ್ಪ ಸೇಫ್ಟಿ ಅನ್ಸುತ್ತೆ. ಅದು ನಿಜಾನೇ. ಯಾಕೆಂತಂದ್ರೆ ಸ್ವಿಫ್ಟ್ ಅಲ್ಲಿ ಬರೀ ಟಿನ್, ಅದು ಅದ್ರದ್ದು ಮೆಟಲ್ ಎಲ್ಲ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಒತ್ತಿದ್ರೆ ಡಂಕ್ ಅಂತ ಹೋಗ್ತದೆ ಒಳಗೆ. ಬಟ್ ಇದು ಆತರ ಇಲ್ವಾ ಅಂತ, ಸ್ವಲ್ಪ ಗಟ್ಟಿ ಇದೆ, ಗಟ್ಟಿಯಾಗಿದೆ. ಸರ್ ಇವಾಗ ಈ ಒಂದು ವೆಹಿಕಲ್ ನಾವು ಹೊಸದಾಗಿ ತಗೊಳ್ಳೋರ್ಗೆ ಏನ್ ಹೇಳ್ತೀರಾ, ನಿಮ್ಮ ಮೆಸೇಜ್? ಇವಾಗ ವೆಹಿಕಲ್ ಹಾಕ್ತೀನಿ ಅಂದ್ರೆ ದಯವಿಟ್ಟು ಹಾಕ್ಬಾರ್ದು. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಮೆಟ್ರೋಗಳು ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೂ ಡ್ಯೂಟಿಗಳಿಲ್ಲ, ಡ್ಯೂಟಿಗಳು ತುಂಬಾ ಕಡಿಮೆ. ಹೊಸದಾಗಿ ವೆಹಿಕಲ್ ತಗೊಂಡು ಮಂತ್ಲಿ EMI ಕಟ್ಕೊಂತೀವಿ ಅಂದ್ರೆ ತುಂಬಾ ಕಷ್ಟ ಇದೆ. ಬೆಳಗಿನ ಸಾಯಂಕಾಲ ತನಕ ಮಾಡಿದ್ರು ಇಲ್ಲ 24 ಅವರ್ಸ್ ನಾವು ಡ್ಯೂಟಿ ಮಾಡ್ತೀವಿ ಅಂದ್ರು 2,500 ದುಡಿಯೋದು ತುಂಬಾ ಕಷ್ಟ. ಸರ್ 24 ಅವರ್ಸ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ 1.5 ತಿಂಗಳು ಒದ್ದಾಡಿದ್ರೆ ಮತ್ತೆ ಬಾಡಿ ಸಪೋರ್ಟ್ ಮಾಡಲ್ಲ ಸರ್? ಸರ್ ಇಲ್ಲ, ಸಿಕ್ಕಾಪಟ್ಟೆ ಪೈನ್ ಬರುತ್ತೆ ಬಾಡಿ. ಮತ್ತೆ ನಮ್ಗೆ ನಿದ್ದೆ ಇರಲ್ಲ. ನಿದ್ದೆ ಇಲ್ದಿರ ಬೆಳಗ್ಗೆ ಹೊತ್ತು ಗಾಡಿ ಓಡಿಸ್ತೀವಿ, ಸಣ್ಣ ಪುಟ್ಟ ಆಯ್ತು ಅಂದ್ರೆ ನಾವು ದುಡ್ದಿದ್ದೆಲ್ಲ ಅದಕ್ಕೆ. ಅದು ನಿಜವಾಗಿ ಇದು ಅನುಭವದ ಮಾತು ಆಕ್ಚುಲಿ ಇದು. ಸರ್ ನಿಮಗೆ ಈ ಒಂದು ಪ್ರೊಫೆಷನ್ ಬಂದು ನಿಮ್ಮ ಒಂದು ಕನ್ಕ್ಲೂಷನ್ ಏನಿದೆ ಸರ್? ಸರ್ ನನ್ಗೆ ಅನ್ಸಿರೋ ಪ್ರಕಾರ ಜಾಸ್ತಿ ದಿನ ಮಾಡಬಾರ್ದು. ಏನು ಇಲ್ಲ ಅಂದ್ರೆ ಮಾಡಬಹುದು ಅಷ್ಟೇ. ಬೇರೆ ಏನಾದ್ರು, ಈಗ ನಂದು ಹೋಟ್ಲು ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಸ್ವಲ್ಪ ದಿನದಲ್ಲೇ ಹೋಟ್ಲು ಮಾಡ್ತೀನಿ, ಅಲ್ಲಿವರೆಗೂ ಓಡಿಸಬಹುದು. ಅಂದ್ರೆ ಕೈ ಹಿಡಿಯುತ್ತೆ ಅಲ್ಲಿವರೆಗೂ. ಅಂದ್ರೆ ಅನ್ಎಂಪ್ಲಾಯ್ ಆಗಿರ್ಬಾರ್ದು, ಏನೋ ಒಂದು ಮಾಡ್ತಾ ಇರ್ಬೇಕು, ಟೈಮ್ ನ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ಸರ್ ಹೇಳ್ತಿರೋದು. ತಪ್ಪೇನಿಲ್ಲ, ಕ್ಯಾಬ್ ಓಡಿಸೋದು ಒಳ್ಳೆ ದುಡಿಮೆ ಇದೆ. ಬಟ್ ಏನು ಅಂತಂದ್ರೆ ನಮಗೆ ಆಗ್ಬರ್ಬೇಕಷ್ಟೇ. ಈಗ ಎಷ್ಟೋ ಜನ ಇದ್ರಲ್ಲೇ ಜೀವನ ಮಾಡ್ತಾ ಇರೋದು. ಹೌದು ಸರ್, ಕ್ಯಾಬ್ ಓಡಿಸ್ಕೊಂಡೆ ಜೀವನ ಮಾಡ್ತಾರೆ. ನಾನು ಇದ್ರಲ್ಲಿ ದುಡಿಯಕ್ಕಾಗಲ್ಲ, ಇದ್ರ ಬದುಕಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ ನಮ್ ಪ್ರೊಫೆಷನ್ ಬೇರೆ ಇದೆ. ನಾನಿವಾಗ ಸುಮ್ನೆ ಇರೋದ್ ಬದಲು ಕಾರ್ ಓಡಿಸ್ತಾ ಇದ್ದೀನಿ. ಸರ್ ಮೊನ್ನೆ ಒಂದು ಸರ್ವೆ ನೋಡಿದೆ, ಬೆಂಗಳೂರಲ್ಲಿ ಏನು ಅಂತಂದ್ರೆ 71% ಜನ ಬರೀ ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಅವಲಂಬಿತರಾಗಿದ್ದಾರಂತೆ ಬೆಂಗಳೂರಲ್ಲಿ. ಅಂದ್ರೆ 71% ಇದಾರೆ ಅಂತಂದ್ರೆ ಇದೇನು ಮೋಸದ ಫೀಲ್ಡ್ ಅಲ್ಲ, ಬಟ್ ಇವಾಗ ಆತರ ಆಗೋಗಿದೆ. ಸರ್ ನೀವು ಯಾವ ಒಂದು ಇದು ಯೂಸ್ ಮಾಡೋದು ಅಪ್ಲಿಕೇಶನ್? ಸರ್ ನಾನು ಓಲಾ ಊಬರ್ ಇವಾಗ ತಗೊಳ್ತಾ ಇಲ್ಲ, ತುಂಬಾ ಅಮೌಂಟ್ ಎಲ್ಲ ತುಂಬಾ ಕಡಿಮೆ ಇದೆ. ಅದಕ್ಕೆ ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರೆ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಪರ್ಸನಲ್ ಡ್ಯೂಟಿಗಳು ಬರ್ತವೆ, ಲಾಂಗ್ ಡ್ರೈವ್ ಹೋಗ್ತೀನಿ, ಟ್ರಿಪ್ಗಳು ಜಾಸ್ತಿ ಮಾಡ್ತೀನಿ. ಸರ್ ನೀವು ಲಾಂಗ್ ಡ್ರೈವ್ ಹೋಗ್ತೀರಲ್ವಾ,
ನಿಮ್ಮ ಕಸ್ಟಮರ್ಗೆ ಇದರಲ್ಲಿ ಒಳ್ಳೆ ಕಂಫರ್ಟೇಬಲ್ ಇದೆಯಾ ಹೋಗಕ್ಕೆ? ಕಸ್ಟಮರ್ ಒಂದ್ಸತಿ ನಾನು ಕರ್ಕೊಂಡು ಹೋದ್ರೆ ತುಂಬಾ ಜನ ಕಸ್ಟಮರ್ ನನ್ನ ಗಾಡಿಗೆ ಹೇಳಿದಾರಲ್ವಾ? ಅಂದ್ರೆ ಇದು ನೋಡಕ್ಕೆ ಸ್ವಲ್ಪ ಚಿಕ್ಕ ಗಾಡಿ ತರ ಇದೆ, ಬಟ್ ಒಳಗೆ ಕೂತಾಗ ಇದ್ರದೊಂದು ಏನಂತಂದ್ರೆ ಲೆಗ್ ರೂಮ್ ಇರ್ಬೋದು, ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಹಿಂದ್ಗಡೆನೂ ನೋಡ್ತಿರ್ಬೋದು. ಏನು ಅಂತಂದ್ರೆ ಮಧ್ಯದಲ್ಲಿ ಕೂತವನು ಹಿಂಗೆ ಕೂರ್ಬೇಕು ಅಂತ ಹಿಂದ್ಗಡೆ ಸ್ವಲ್ಪ ಅಗಲ ಇದೆ, ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಸರ್ ಇದ್ರದ್ದು ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಸರ್? ಸರ್ ಇಂಜಿನ್ ಪರ್ಫಾರ್ಮೆನ್ಸ್ ಈಗ ಇದಕ್ಕೆ ಹೋಲ್ಸ್ಕೊಂಡ್ರೆ, ಶಿಫ್ಟ್ ಅವಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಚೆನ್ನಾಗಿದೆ ಇದು. ಅವ್ರ ಹತ್ರ ಗಾಡಿ ಇರಲ್ಲ, ಯಾರ ಬಾಡಿಗೆ ತಗೊಳ್ತಾರೆ. ಈಗ ಕೆಲವೊಂದು ಕಂಪ್ನಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ದಿನಕ್ಕೆ 1200 1300 ಬಾಡಿಗೆ ಕೊಡ್ಬೇಕು ಒಂದ್ ಗಾಡಿಗೆ. 1200 ರೂಪಾಯಿ ದುಡಿಬೇಕು ಏನೋ ಕೆಲಸ. ಈಗ ಅವ್ರೇನ್ ಮಾಡ್ತಾರೆ, ಆಸೆ ತೋರಿಸ್ತಾರೆ, ಡೈಲಿ 2000 ದುಡಿಬಹುದು, 3000 ದುಡಿಬಹುದು. ಅವಾಗ ಏನ್ ಅನ್ಕೊಂತೀವಿ 1200 ಕಟ್ಟೋದು ಕಷ್ಟ ಅಲ್ಲ ಅಂತ. ಈ ಫೀಲ್ಡ್ ಬಂದಾದ್ಮೇಲೆ ಗೊತ್ತಾಗೋದು 1200 ರೂಪಾಯಿ ದುಡಿಬೇಕಂದ್ರೆ ಒಂದಿನ ಎಲ್ಲ ಕಷ್ಟ ಬಿಡ್ಬೇಕು. ದುಡ್ದಿದ್ನೆಲ್ಲ ಕಂಪ್ನಿಗೆ ನಾವು ಬಾಡಿಗೆ ಕಟ್ಟಬೇಕು. ಪ್ಲಾಸ್ಟಿಕ್ ಮನೆಗೆ ಹೋಗ್ಬೇಕಾದ್ರೆ 100 ರೂಪಾಯಿ ತಗೊಂಡೋಗಕ್ಕಾಗಲ್ಲ ನಾವು ಖಾಲಿ ಕೈ. ಬರೀ ಹೆಂಗಾಯ್ತು ಅಂದ್ರೆ ಬರೀ ಕಂಪ್ನಿಗಳು ಬೆಳೆಸ್ತಾವ, ಕಂಪನಿಗಳು ಬೆಳೆಸ್ತಾ ಇದೆ. ಸರ್ ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳಿದ್ರೆ? ಸರ್ ಇದು ಬರುತ್ತೆ ಸರ್ ಒಂದು 25-26 ವರೆಗೂ ಮೈಲೇಜ್ ಸಿಗುತ್ತೆ. CNG ಇಲ್ಲ ಸರ್? CNG ಮೈಲೇಜ್ ಚೆನ್ನಾಗಿದೆ ಸರ್. ಪೆಟ್ರೋಲ್ ಆದ್ರೆ? ಪೆಟ್ರೋಲ್ ನಾವು ಯೂಸ್ ಮಾಡಿಲ್ಲ. ಪೆಟ್ರೋಲ್ ಆದ್ರೂ ಪರವಾಗಿಲ್ಲ, ಒಂದು 22ವರೆಗೂ ಸಿಗುತ್ತೆ ಅಂತ. ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ CNG ಮಾತ್ರ ಚೆನ್ನಾಗಿದೆ. ಅದೇ ಏನಪ್ಪಾ ಅಂದ್ರೆ ಈಗ ಲಾಂಗ್ ಹೋಗಿದ ಕಡೆ ಒಂದೊಂದ್ ಕಡೆ CNG ಗಳು ಸಿಗ್ತಾ ಇಲ್ಲ. ಆ ಟೈಮಲ್ಲಿ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡ್ಬೋದು. ಸರ್ ಈಗ ಎಲೆಕ್ಟ್ರಿಕ್ ಗಾಡಿಗಳು ಫೀಲ್ಡ್ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮದು ಏನಿದೆ ಸರ್? ಅಲ್ಲಿ ಎಲೆಕ್ಟ್ರಿಕ್ ಆಲ್ಮೋಸ್ಟ್ ಈಗ ನಮ್ ಬೆಂಗಳೂರು ಬಿಟ್ರೆ ಔಟ್ ಸೈಡ್ ಅಷ್ಟು ಸ್ಟೇಷನ್ಗಳು ಇಲ್ಲ. ಮತ್ತೆ ಅದ್ರಲ್ಲೂ ಜಾಸ್ತಿ ಮೈಲೇಜು ಇಲ್ಲ. ಒಂದ್ 150 ಕಿಲೋಮೀಟರ್ ಹೋಗ್ತಿದ್ದಂಗೆ ಗಾಡಿ ಆಫ್ ಆಗ್ತದೆ. ತುಂಬಾ ನಾವು ನೋಡ್ದಂಗೆ ಈಗ ನಾವು ಎಲ್ಲಾದ್ರೂ ಹೋಗ್ತಾ ಇರ್ತೀವಲ್ಲ, ಲಾಂಗ್ ಹೋಗಿದ್ ಕಡೆ ಎಲೆಕ್ಟ್ರಿಕ್ ಗಾಡಿಗಳು ತಮ್ಮದು ರೋಡ್ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಚಾರ್ಜಿಂಗ್ ಇರಲ್ಲ, ಚಾರ್ಜಿಂಗ್ ಪ್ಲಗ್ಗಳು ಎಲ್ಲೂ ಸಿಗಲ್ಲ ಆಲ್ಮೋಸ್ಟ್. ಮತ್ತೆ ಅದು ಒಂದ್ ಸ್ವಲ್ಪ ಬ್ಯಾಟ್ರಿಗಳು ಪ್ರಾಬ್ಲಮ್ ಇದೆ ಅಂತಾರೆ, ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಸರ್ ಈಗ ನಮ್ ಮೊಬೈಲ್ ಅಲ್ಲೇ ಬ್ಯಾಟ್ರಿಗಳು ಇರುತ್ತಲ್ಲ ಸರ್, ಸೇಮ್ ಅಲ್ವಾ ಸರ್ ಕಾನ್ಸೆಪ್ಟ್? ದಿನ ಹೋಯ್ತಿದಂಗೆ ಈಗ ಸರ್ ಇವರು ಒಂದು 5 ವರ್ಷ ಓಡಿಸಿದ್ರು, ಈ ಗಾಡಿಗೆ ಏನೋ ಒಂದು ವ್ಯಾಲ್ಯೂ ಇರ್ತದೆ. ಈಗ ನಾನ್ ಮಾಡ್ತೀನಿ ಅಂತಂದ್ರೆ ಒಂದು ವ್ಯಾಲ್ಯೂ ಇರ್ತದೆ. ಎಲೆಕ್ಟ್ರಿಕ್ ಗಾಡಿಗೆ ಆಫ್ಟರ್ 3 years ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಯಾಕೆ ಅಂತಂದ್ರೆ 70% ಅದರ ಬ್ಯಾಟ್ರಿ ಪ್ರೈಸೇ ಇರುತ್ತೆ. ಬ್ಯಾಟ್ರಿ ಬಂದು ಡೆಪ್ರಿಸಿಯೇಷನ್ ಅಸೆಟ್. ನಾವು ಹೋಯ್ತಿದಂಗೆ ಅದರ ವ್ಯಾಲ್ಯೂ ಡೌನ್ ಆಗ್ತಾ ಹೋಗ್ತದೆ. ಅದು ಬ್ಯಾಟ್ರಿ ಒಂದ್ ಅಷ್ಟೇ ಸರ್. ಬ್ಯಾಟ್ರಿ ಹೋದಾದ್ಮೇಲೆ ಈಗ ಗಾಡಿ ಕಾಸ್ಟ್ ಏನ್ ಬೀಳುತ್ತೋ ನಾವು ಹೊಸ ಬ್ಯಾಟ್ರಿ ಹಾಕ್ತೀವಿ ಅಂದ್ರೆ ಅದೇ ಕಾಸ್ಟ್ ಬೀಳುತ್ತೆ. ಅದ್ರ ನನ್ನ ಪ್ರಕಾರ ಇಲ್ಲ ಪೆಟ್ರೋಲ್ ಗಾಡಿ ತಗೊಳೋದು, ಇಲ್ಲ CNG ಗಾಡಿ ಬೆಸ್ಟ್. ಈಗ ದುಡ್ಕೊಂಡ್ ತಿನ್ಬೇಕು ಅನ್ನೋದಾದ್ರೆ CNG ಬೆಸ್ಟ್. ಆಲ್ಮೋಸ್ಟ್ ಒಬ್ಬೊಬ್ರು CNG ಬೇಡ ಪೆಟ್ರೋಲ್ ತಗೊಂತೀನಿ ಅಂದ್ರೆ ಅದ್ರಲ್ಲಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಡೀಸೆಲ್ ಮತ್ತೆ CNG ಒಳಗೆ ದುಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಸರ್ ಕೊನೆಯದಾಗಿ ಏನು ಅಂತಂದ್ರೆ ಈ ಫೀಲ್ಡ್ ಗೆ ಬರೋರಿಗೆ ಏನ್ ನಿಮ್ ಮೆಸೇಜ್ ಇದೆ ಸರ್? ಈ ಫೀಲ್ಡ್ ಗೆ ಬರೋದಂದ್ರೆ ಏನು ಆಪ್ಷನ್ ಇಲ್ಲ ಅವ್ರಿಗೆ, ಏನು ಬೇರೆ ಏನೋ ವೃತ್ತಿಗಳು ಗೊತ್ತಿಲ್ಲ, ಕೈಯಲ್ಲಿ ಏನು ಕೆಲಸ ಇಲ್ಲ, ನಾನು ಓದಿಲ್ಲ, ಆತರ ಇದ್ರೆ ಬಂದು ಜೀವನ ಮಾಡ್ಬೋದು. ಜೀವನಕ್ಕೆ ಏನು ತೊಂದರೆ ಇಲ್ಲ. ದಿನ 1000 ರೂಪಾಯಿ ನೆಮ್ಮದಿಯಾಗಿ ದುಡಿಬಹುದು. ಈಗ ಎಲ್ಲೋ ಒಂದ್ ಫ್ಯಾಕ್ಟ್ರಿಗೆ ಹೋಗಿ 10,000 20,000 ತಗೊಳ್ಳೋ ಬದಲು ದುಡಿಬಹುದು. ಆದ್ರೆ ಸ್ವಂತ ಬಂಡವಾಳ ಹಾಕಿ ನಾನು ಒಂದ್ 8-10 ಲಕ್ಷ ಬಂಡವಾಳ ಹಾಕ್ತೀನಿ, ಸಾಲ ಮಾಡಿ ಬಂಡವಾಳ ಹಾಕ್ಬಿಟ್ಟು ಇಲ್ಲ EMI ತಗೊಂತೀನಿ ಅಂದ್ರೆ ಬರಬಾರ್ದು, ತಪ್ಪಾಗುತ್ತೆ. ಯಾಕೆಂದ್ರೆ ಒಂದ್ಸತಿ ಬಂಡವಾಳ ಹಾಕ್ತೀನಿ ಅಂದ್ರೆ ಒಂದ್ 4 ವರ್ಷ ಟ್ರ್ಯಾಪಾ, 4 ರಿಂದ 5 ವರ್ಷ ಅಂತೂ ಟ್ರ್ಯಾಪ್. ಅದ್ರಲ್ಲೂ ಡ್ಯೂ ಆದ್ರೆ ಅದಕ್ಕೂ ಚಕ್ರ ಬಡ್ಡಿ ಹಾಕ್ತಾರೆ. ಮತ್ತೆ 2 ತಿಂಗಳು, ಈಗ ಒಂದ್ 2 ತಿಂಗಳು ಏನೋ ಈಗ ಕೊರೋನಾ ಟೈಮ್ ಅಲ್ಲಿ ಆಯ್ತಲ್ಲ, ಆತರ ಏನಾದ್ರು ಆದ್ರೆ ಗಾಡಿನೇ ತಗೊಂಡು ಇವ್ರಿಗೆ EMI ಕಟ್ಟಕ್ ದುಡ್ಡಿರಲ್ಲ, ಗಾಡಿ ಬಿಡಿಸ್ಕೊಳಕ್ಕೂ ದುಡ್ಡಿರಲ್ಲ, ಕೊನೆಗೆ ಕಟ್ಟಿರೋ ದುಡ್ಡನ್ನು ಕಳ್ಕೊಂಡು ಗಾಡಿನೂ ಕಳ್ಕೊಂಡ್ಬಿಡ್ತಾರೆ. ಸರ್ ನಿಮ್ದೇನಾದ್ರೂ ಇದೆಯಾ? EMI ಏನಾದ್ರು ಇದೆಯಾ? ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿದೆ. ಸೊ ನೋಡಿದ್ರೆ ಗೆಳೆಯರೆ, ಇದು ಇವತ್ತೇನು ಅಂತಂದ್ರೆ ಈ ಒಂದು ಅವರ ವೆಹಿಕಲ್ದು ಯೂಸರ್ ರಿವ್ಯೂ ಪ್ಲಸ್ ಸರ್ದು ಒಂದು ಅನುಭವದ ಮಾತು ಎಲ್ಲನೂ ಕೂಡ ನಿಮಗೋಸ್ಕರನೇ. ಸೊ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸರ್ ಥ್ಯಾಂಕ್ ಯು ಸರ್, ಇವರ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ. ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.